ನಮಸ್ಕಾರ ವೀಕ್ಷಕರೇ, ನಾನು ಪ್ರತಿಭಾ ಅಜಯ್. ನಿಮಗೆಲ್ಲರಿಗೂ ಟಿಫನ್ ಬಾಕ್ಸ್ಗೆ ಸ್ವಾಗತ. ಪ್ರತಿ ದಿವಸ ನೀವು ಟಿಫನ್ ಬಾಕ್ಸಲ್ಲಿ ಹೊಸ ಹೊಸ ತಿಂಡಿನ ಕಲಿತಾ ಇದ್ದೀರಾ. ಆದರೆ ಇವತ್ತು ಸ್ಪೆಷಲಾಗಿ ಏನಿದೆ ಅಂತ ನೋಡ್ತೀರಾ? ಇವತ್ತು ವೆಜ್ ಆಮ್ಲೆಟ್ ಅದು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಬೇಕಾಗಿರೋ ಸಾಮಗ್ರಿ: ಅಕ್ಕಿ, ಹೆಸರುಬೇಳೆ, ಈರುಳ್ಳಿ, ಎಣ್ಣೆ, ಉಪ್ಪು, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಪೇಸ್ಟ್. ಇದನ್ನು ಅಕ್ಕಿನ ಮತ್ತು ಹೆಸರುಬೇಳೆನ ಒಂದು 2 ಅವರ್ ಮುಂಚೆ ನೆನೆಸ್ಬಿಟ್ಟು ನುಣ್ಣಗೆ ರುಬ್ಬಿದ್ರೆ ಈ ಥರ ಆಗುತ್ತೆ. ಈ ಥರ ಹಿಟ್ಟು ಮಾಡ್ಕೊಳ್ಬೇಕು ನಾವು. ಇವಾಗ ಫಸ್ಟ್ ಗ್ಯಾಸ್ ಚಾಲು ಮಾಡೋಣ. ತವ ಬಿಸಿಯಾಗಲಿ. ಅಷ್ಟರಲ್ಲಿ ಈ ಹಿಟ್ಟಿಗೆ ಈರುಳ್ಳಿ, ಅರ್ಧ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ. ಫಸ್ಟು ಎಣ್ಣೆ ಹಾಕ್ಬಿಡೋಣ ಒಂದು ಸ್ವಲ್ಪ. ಇದು ರೋಸ್ಟ್ ಆಗಿದೆ. ಇವಾಗ ಎರಡೂ ಸೈಡ್ ಸ್ವಲ್ಪ ಬೇಯಿಸೋಣ. ವೆಜ್ ಆಮ್ಲೆಟ್ ರೆಡಿ ಆಗ್ತಾ ಇದೆ. ಗ್ಯಾಸ್ ಆಫ್ ಮಾಡೋಣ. ನೋಡಿದ್ರಲ್ಲ ವೀಕ್ಷಕರೇ, ವೆಜ್ ಆಮ್ಲೆಟ್ ಹೇಗೆ ಮಾಡೋದಂತ ಹೇಳ್ಬಿಟ್ಟು. ಇದರಲ್ಲೇ ಎಲ್ಲ ವೆಜಿಟೇಬಲ್ಸ್ ಇರೋದ್ರಿಂದ ಇದಕ್ಕೆ ಏನು ಬೇಕು ಅಂತಿಲ್ಲ. ತುಪ್ಪ ಹಾಕ್ಕೊಂಡು ತಿನ್ಬೋದು. ಕಾಯಿ ಚಟ್ನಿ ತುಂಬಾ ರುಚಿಯಾಗಿರುತ್ತೆ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ನೀವು ತಕ್ಷಣ ಮಾಡ್ತಿರಲ್ಲ. ಇನ್ನೂ ಹೊಸ ರೆಸಿಪಿಯೊಂದಿಗೆ ನಾಳೆ ಬರ್ತಾಯಿದ್ದೀನಿ. ನಮಸ್ಕಾರ.